ನಮಸ್ತೆ. ಕಾಸರಗೋಡಿಂದ ಮಾತಾಡ್ತಿದ್ದೇನೆ, ಕಾವ್ಯ ಅಂತ. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮ್ಮ ಊರಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನಿವತ್ತು ವಿಡಿಯೋ ಮಾಡ್ತಿರೋದು. ನಾನಿವಾಗ ತೋರಿಸ್ತಿರೋ ಈ ಗದ್ದೆ ಇದೆ ಅಲ್ಲ, ಮುಂಚೆ ನಾವು ಅಷ್ಟಮಿಯ ಮೊಸರು ಕುಡಿಕೆಯನ್ನು ಈ ಜಾಗದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದರೆ ಇವಾಗ ರೋಡ್ಗೋಸ್ಕರ ಇಲ್ಲಿಂದ ಜಾಗ ಸ್ವಲ್ಪ ಹೋಗಿ ಚಿಕ್ಕದಾಗಿರೋದ್ರಿಂದ ಇವಾಗ ನಾವು ಸೆಲೆಬ್ರೇಟ್ ಮಾಡೋದು ಇಲ್ಲೇ. ಮೊದಲಿಗೆ ನೋಡಿ, ದೇವರಿಗೊಂದು ಪ್ರಾರ್ಥನೆ ಮಾಡಿದ ನಂತರನೇ ಫಸ್ಟ್ ಕಾಂಪಿಟೇಷನ್ ಅಂತ ಇಟ್ಟದ್ದು ಪದ್ಯ ಹಾಡೋದು. ಇವಾಗ ನೀವು ನೋಡ್ಬೋದು, ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಎಲ್ಲರ ಮನೆಯಲ್ಲೂ ಗಮ್ಮತ್ತು ಮಾಡಿರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾರೆ. ಸಾಂಗ್ ಅಂತೂ ಯಾರು ಹಾಡಿದರೂ ಕೂಡ ಎಲ್ರಿಗೂ ಕೂಡ ಪ್ರೈಸ್ ಇರ್ತದೆ ಮಾತ್ರ. ಸೊ ನಾನು ಯಾವ ಸಾಂಗ್ ಹಾಡಿದೆ ಅಂದರೆ, ಗ್ರೂಪ್ ಸಾಂಗ್ ಹಾಡಿದ್ದು ನಾವು. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಸೊ ಈ ಸಾಂಗ್ ಹಾಡಿದ್ದು ನಾವು. ನೆಕ್ಸ್ಟ್ ಯಾವುದೆಲ್ಲ ಕಾಂಪಿಟೇಷನ್ ಇತ್ತು ಅಂತ ತೋರಿಸ್ತೇನೆ. ಬಾಟ್ಲಿಗೆ ನೀರು ತುಂಬಿಸೋದು, ಇದು ಯುವತಿಯರು ಮತ್ತು ಮಹಿಳೆಯರು. ಇದರಲ್ಲಿ ನಾನು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ಆಗಿದ್ದೆ. ನೆಕ್ಸ್ಟ್ ಫೈನಲಲ್ಲಿ ಸೋತೆ. ಅದು ಆದ ನಂತರ ಲಿಂಬೆ ಚಮಚ ಇತ್ತು, ಅದು ಕೂಡ ಮಕ್ಕಳು ಮತ್ತು ಮದುವೆಯಾದವರು. ಮತ್ತು ಇಡೆಯಲ್ಲಿ ಮಳೆ ಸಹ ಬರ್ತಾ ಇತ್ತು, ಸ್ವಲ್ಪ ಕಷ್ಟ ಸಹ ಆಗ್ತಿತ್ತು. ಮತ್ತು ನಿಮಗೆ ತೋರಿಸ್ತಿರೋದು ನಾನು ಮೈನ್ ಮಡಕೆ ಹೊಡೆಯೋದು. ಇದರಲ್ಲಿ ನಮಗೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ತು. ಆದರೆ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ, ಗಂಡಸರು ಮಡಕೆ ಹೊಡೆಯೋದ್ರಲ್ಲಿ ಮಾತ್ರ ಫಸ್ಟ್ ಹೋದವರೇ ಹೊಡೆದು ಬಿಟ್ಟರು. ಆದರೆ ಹಿಂದೆ ನಿಂತವರೆಲ್ಲ ಹೇಳಿದ್ದು ಒಂದೇ, ఆయన ఫస్ట్‌గా కడపొడిచి ಮಾರ್ರೆ, ఆయన ಕರಿನ ಸರ್ತಿ ಕರ ಪುಡತ್ತದೇರಾರು ಆಲ್ರೆಡಿ ಅಂತ. ನೆಕ್ಸ್ಟ್ ನಮ್ಮದು ಜಾಲಿ ಏನಂತ ಹೇಳಿದರೆ ಮ್ಯೂಸಿಕ್ ಚೇರ್. ನಾವಂತೂ ಫಸ್ಟಿಗೆ ಔಟ್ ಆದ್ವಿ. ನೆಕ್ಸ್ಟ್ ನಮ್ಮದು ಫೈನಲ್ ಗೇಮ್ ಬಂದು ಹಗ್ಗ ಎಳೆಯೋದು. ಅದು ಇದ್ದದ್ದೇ, ಎರಡೇ ಟೀಮು ಇರೋದು ಯಾವಾಗಲೂ ಪ್ರತಿ ವರ್ಷವೂ. ನಮಗೆ ಇದರಲ್ಲಿ ಖುಷಿ ಅಂತ ಹೇಳಿದರೆ, ಪ್ರತಿ ವರ್ಷವೂ ಕೂಡ ಎರಡೇ ಟೀಮು ಇರೋದ್ರಿಂದ ಗೆದ್ದರೂ ಸೋತರೂ ಫಸ್ಟ್ ಅಥವಾ ಸೆಕೆಂಡ್ ಪ್ರೈಸ್ ಅಂತ ಇದ್ದೇ ಇರ್ತದೆ ಅಂತ. ಅದೇ ಗಂಡಸರಲ್ಲಿ ಹಾಗಲ್ಲ, ಅವರಿಗೊಂದು 3 ಅಥವಾ 4 ಟೀಮ್ ಇರ್ತದೆ. ಮತ್ತು ಅವರದ್ದು ಗೇಮ್ ನೋಡಲಿಕ್ಕೆ ಕೂಡ ತುಂಬ ಖುಷಿ ಇರುತ್ತೆ. ಯಾಕೆಂದರೆ ಅಷ್ಟು ಬೇಗ ಗೊತ್ತಾಗಲ್ಲ ಗೆಲ್ಲೋದು ಯಾರು ಸೋಲೋದು ಯಾರು ಅಂತ. ಆಲ್ರೆಡಿ ಇಷ್ಟೆಲ್ಲ ಗೇಮ್ ಆವಾಗಲೇ ಅಂದರೆ ಗೇಮ್ ಎಲ್ಲ ಆಗುವಾಗಲೇ ಕತ್ತಲಾಗ್ತಾ ಬಂತು. ಯಾಕಂದರೆ ಮಳೆಯಿಂದಾಗಿ ಸ್ವಲ್ಪ ಟೈಮ್ ಕೂಡ ಹೋಯಿತು. ಆದರೆ ಬಾಯ್ಸಿದ್ದು ಮ್ಯೂಸಿಕಲ್ ಚೇರ್ ಪೆಂಡಿಂಗ್ ಇತ್ತು. ಬಟ್ ಮಕ್ಕಳು ದೊಡ್ಡವರು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಈ ವರ್ಷದ ಗೇಮ್ನ ಅಂತೂ ಫಿನಿಷ್ ಮಾಡಿ ಆಯಿತು. ನೆಕ್ಸ್ಟ್ ಬಹುಮಾನ ವಿತರಣೆ ಕಾರ್ಯಕ್ರಮ. ಎಲ್ರಿಗೂ ಬಟ್ಟಲು, ಪ್ಲೇಟ್, ಗ್ಲಾಸ್ ಸಿಕ್ಕಿ ಖುಷಿ ಅಂತೂ ಪಟ್ಟರು. ನನಗೆ ಸಹ ಒಂದು ಬಟ್ಟಲು ಮತ್ತು ಪ್ಲೇಟ್ ಸಿಕ್ಕಿತ್ತು. ಹಾಗೆಯೇ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಕಾಂಪಿಟೇಷನ್ ಗೇಮಲ್ಲಿ ಎಲ್ಲ ಭಾಗಿಯಾಗಿದ್ದರು. ಹಾಗೆಯೇ ಖುಷಿಯಲ್ಲಿ ಅಂದರೆ ಇದು ಮುಗಿಯಿತು. ಸೊ ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ, ನೋಡ್ತೀರಲ್ವಾ? ಥ್ಯಾಂಕ್ ಯು.